ಬಿಗ್ ಬಾಸ್ ಮನೆಗೆ ಆಗಮಿಸಿರುವಂತಹ ಅತಿಥಿಗಳು ಗಿಲ್ಲಿಯ ವರ್ತನೆ ನೋಡಿ ಅಸಮಾಧಾನಗೊಳ್ತಾ ಇದ್ದಾರೆ. ಯಾಕೆ ಅಂತೀರಾ? ಟೇಕ್ ಅ ಲುಕ್. ಹನುಮಂತನ ಶಾಂತ ಸ್ವಭಾವಕ್ಕೆ ಗಿಲ್ಲಿಯನ್ನ ಹೋಲಿಸಿದ ಅತಿಥಿಗಳು ಗಿಲ್ಲಿ ಆಟ ಹನುಮಂತನ 10% ಕೂಡ ಇಲ್ಲ ಅಂತ ನೇರವಾಗಿ ತಿಳಿಸ್ಬಿಟ್ಟಿದ್ದಾರೆ. ಗಿಲ್ಲಿ ಅತಿಥಿಗಳೊಂದಿಗೆ ಹಾಸ್ಯ ಮಾಡಿದ್ರು, ಆದ್ರೆ ಅತಿಥಿಗಳು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಿದ್ದಾರೆ. ಕಳೆದ ಸೀಸನ್ ನಲ್ಲಿ ಹನುಮಂತ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಇಡೀ ಶೋ ದಿಕ್ಕನ್ನ ಬದಲಿಸಿದ್ರು. ಹಲವು ತಿಂಗಳ ಕಾಲ ಅವರು ಭರ್ಜರಿ ಮನರಂಜನೆ ಕೊಟ್ರು. ಯಾರೇ ನಾಮಿನೇಷನ್ ಮಾಡಿದ್ರು ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ ಬಳಿಕ ಕೋಟಿ ಮತಗಳ ಅಂತರದಲ್ಲಿ ಅವರು ಗೆಲುವು ಸಾಧಿಸಿದ್ರು. ಈ ಸೀಸನ್ ನಲ್ಲಿ ಗಿಲ್ಲಿ ಕೂಡ ರೇಸ್ ನಲ್ಲಿ ಮುಂದಿದ್ದಾರೆ. ಆದ್ರೆ ಹನುಮಂತನ 10% ಕೂಡ ಗಿಲ್ಲಿ ಇಲ್ಲ ಅಂತ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಬಿಬಿ ಪ್ಯಾಲೇಸ್ ಆಗಿ ಈಗ ಬದಲಾಗಿದೆ. ಉಗ್ರಂ ಮಂಜು ಅವರು ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆ ಮೋಕ್ಷಿತಾ ಪೈ, ರಜತ್, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಕೂಡ ಜೊತೆಗಿದ್ದಾರೆ. ಅವರು ಸಖತ್ ಮನರಂಜನೆ ನೀಡುತ್ತಿದ್ದಾರೆ. ಈ ವೇಳೆ ಗಿಲ್ಲಿಯನ್ನ ಅವರು ಹನುಮಂತನ ಜೊತೆ ಹೋಲಿಕೆ ಮಾಡಿ ನೋಡಿದ್ದಾರೆ. ಅತಿಥಿಗಳ ಆತಿಥ್ಯವನ್ನ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಎಂಬುದು ಬಿಗ್ ಬಾಸ್ ಆದೇಶ ಆಗಿತ್ತು. ಆದ್ರೆ ಇದನ್ನ ಗಿಲ್ಲಿ ಅವರು ಗಂಭೀರವಾಗಿ ಸ್ವೀಕರಿಸಿಲ್ಲ. ಇಲ್ಲಿ ಗಿಲ್ಲಿ ಅವರು ಅತಿಥಿಗಳ ಕಾಲೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅತಿಥಿಗಳ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ. ರಜತ್ ಹಾಗೂ ಮಂಜು ಅವರು ಗಿಲ್ಲಿ ಅವರನ್ನ ಕರೆದು ಅನೇಕ ಬಾರಿ ವಾರ್ನ್ ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಗಿಲ್ಲಿ ತಲೆ ಕೊಡ್ತಾ ಇಲ್ಲ. ಅವರು ತಮ್ಮ ಕೀಟಲೆಗಳನ್ನ ಸತತವಾಗಿ ಮುಂದುವರಿಸುತ್ತಿದ್ದಾರೆ. ಎಲ್ಲಾ ಸಂದರ್ಭದಲ್ಲೂ ಹಾಸ್ಯ ಮನಸ್ಥಿತಿಯಲ್ಲೇ ನಡೆದುಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ರಜತ್, ತ್ರಿವಿಕ್ರಮ್, ಮಂಜು ಮೊದಲಾದವರು ಚರ್ಚೆ ಮಾಡಿದ್ದಾರೆ. ಇವನು ನಮ್ಮವನ ಅಂದ್ರೆ ಹನುಮಂತ ರೀತಿಯೇ, ನಮ್ಮವನು ಶಾಂತವಾಗಿ ಇರ್ತಿದ್ದ, ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತ್ರ ಮಾತನಾಡ್ತಿದ್ದ ಅಂತ ತಿಳಿಸಿದ್ದಾರೆ. ಆದ್ರೆ ಗಿಲ್ಲಿ ಬಗ್ಗೆ ಇವರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಂತ ರಜತ್ ಕೋಪದಿಂದ ಮಾತನಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ತ್ರಿವಿಕ್ರಮ್ ಹನುಮಂತನ 10% ಕೂಡ ಗಿಲ್ಲಿ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ.